रिपुगजगण्ड विदारण चण्ड पराक्रम शौण्ड मृगाधिपते निज भुज दण्ड निपातित चण्ड विपाटित भण्ड भटाधिपते जय जय हे महिषासुरमर्दिनि रम्य कपर्दिनि शैलसुते रम्य कपर्दिनि शैलसुते शिवे सर्वार्थ साधिके शरण्ये त्र्यंबके गौरी नारायणी नमोस्तुते सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते ಅಬ್ಬಾ ಅಬ್ಬಾ ಊಟ ಮಾಡಿ ಸುಸ್ತಾಯ್ತು. ರುಚಿಯಾಗಿದೆ ಅಂತ ಒಂದು ತಟ್ಟೆ ಜಾಸ್ತಿನೇ ತಿಂದ್ಬಿಟ್ಟೆ. ಅಮ್ಮ ದುರ್ಗಾ ಮಾತೆ, ದಿನ ನನಗೆ ಹೀಗೆ ರುಚಿಯಾದ ಊಟ ಸಿಗೋ ಹಾಗೆ ಮಾಡು ತಾಯಿ. ಏನಿದು? ಇದು ಕನ್ಸ? ನಿಜನಾ? ನನ್ನ ಭ್ರಮೆನಾ? ಅಯ್ಯೋ ದೇವ್ರೆ, ದುರ್ಗಾ ಮಾತೆಯಲ್ಲಿ. ಅಯ್ಯಯ್ಯೋ, ದಿಗು, ವಿಚಿತ್ರ ನಡೆದಿದೆ. ಅದ್ಕೆ ಬೇಗ ಬನ್ನಿ, ದೇವಿ ಮಾಯ ಆಗೋಗಿದ್ದಾಳೆ. ಪವಾಡ ನಡೆದಿದೆ. ಅದ್ಕೆ ದಿಗು, ಅದಕ್ಕೆ ಆ ಕಡೆ ದಿಗು, ಅದಕ್ಕೆ ನಾಗೋಜಿ. ಏನ್ ಮೈದ್ನವ್ರೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಏನ್ ನಡೀತು ಅಂತ ಹೇಳಿ. ನಮ್ಮ ದುರ್ಗಾ ಮಾತೆ ಪೀಠದಿಂದ ಮಾಯ ಆಗೋಗಿದ್ದಾಳೆ. ಆ ಜಾಗ ಖಾಲಿಯಾಗಿದೆ. ಮೈದ್ನವ್ರೆ, ನೀವೇನಾದ್ರೂ ನಿದ್ದೆ ಮತ್ತಲ್ಲಿದ್ದೀರಾ? ಏಕಾಏಕಿ ಏನಾಯ್ತು ನಿಮ್ಗೆ? ಯಾಕೆ ಈಗ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಯಾಕೆ ಅವ್ರನ್ನ ಬೈತಿದ್ದೀರಾ? ಆದ್ರೂ ನಮ್ಮನೇಲಿ ಇಂಥ ವಿಚಿತ್ರಗಳು ನಡೆಯೋದು ಸಾಮಾನ್ಯನೇ ಅಲ್ವಾ? ಮೊನ್ನೆ ಕೋಣೆಗ್ ಗೂಬೆ ಬಂದಿರ್ಲಿಲ್ವಾ? ಇದು ಕೂಡ ಅಂತದ್ದೇ ಇರ್ಬೇಕು. ಈಗ ಸುಮ್ನೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇಲ್ಲ, ನನಗೆ ಹುಚ್ಚಿಡ್ದು ಹೀಗ್ ಮಾತಾಡ್ತಿದ್ದೀನಿ. ದೇವಿ ಕಲಶ ಇಟ್ಟು ಜಾಗದಲ್ಲಿ ಇಲ್ಲ ಅಂದ್ರೆ ಅದ್ ಹೇಗ್ ಸಾಧ್ಯ? ಅಯ್ಯೋ, ಅದ್ಗೆ ನನ್ನ ನಂಬಿ ನಾನು ಕಣ್ಣಾರೆ ನೋಡ್ದೆ. 10 ಸಲ ನೋಡಿನೇ ನಿಮಗೆ ಹೇಳ್ತಿರೋದು. ನಿಜವಾಗ್ಲೂ ದುರ್ಗಾ ಮಾತೆ ಮಾಯ ಆಗಿದ್ದಾಳೆ. ಏನ್ ಮಾತಾಡ್ತಿದ್ದೀರಾ ಚಿಕ್ಕಪ್ಪ? ಅದ್ ಹೇಗ್ ಮಾಯ ಆಗಕ್ ಸಾಧ್ಯ? ನಾನ್ ಹೇಳಿದ್ ನಿಮಗೆ ಅರ್ಥ ಆಗ್ತಿಲ್ವಾ? ನಾವು ದಸರಾ ಉತ್ಸವಕ್ಕೆ ದುರ್ಗಾ ಮಾತೆನ ಪೀಠದ ಮೇಲೆ ಕೂರ್ಸಿದ್ವಿ ಅಲ್ವಾ? ದುರ್ಗಾ ಮಾತೆ, ಹೂವಿನ ಹಾರಗಳು, ಪೀಠ ಅಲ್ಲಿದ್ ಯಾವ್ದು ಇಲ್ಲ. ಮೈದ್ನವ್ರೆ, ನೀವು ಶಾಂತರಾಗಿ. ಆ ಜಾಗದಲ್ಲಿ ವಿಗ್ರಹ ಹೇಗ್ ಮಾಯ ಆಗತ್ತೆ? ಅರೆ, ಯಾರಾದ್ರೂ ದುರ್ಗಮ್ಮನ್ ಕಿರುಬೆರಳು ಹಿಡ್ಕೊಂಡು ಕರ್ಕೊಂಡು ಹೋದ್ರಾ? ಏನ್ ಹೇಳ್ತಿದ್ದೀರಾ? ಅಲ್ಲಿರ್ದೆ ಇನ್ನೆಲ್ಲಿಗೆ ಹೋಗುತ್ತೆ? ಅದ್ಗೆ ಏನ್ ನಡೀತು, ಹೇಗ್ ನಡೀತು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ ಕಣ್ಣಾರ ನೋಡ್ದೆ, ದುರ್ಗಾ ಮಾತೆ ಅಲ್ಲಿಲ್ಲ. ನನ್ನ ಮಗ ವಿನು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಅಲ್ಲಿ ದುರ್ಗಾ ಮಾತೆ ಇಲ್ಲ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ದುರ್ಗಾ ಮಾತೆ,
ಈ ಹೂಗಳನ್ನೆಲ್ಲ ನಾನೇ ಸ್ವತಃ ಕೊಯ್ಕೊಂಡ್ ಬಂದೆ. ಈ ಹೂವಿನ ಹಾರ ನಿನಗ್ ಹಾಕ್ಬೇಕಂತ ತುಂಬಾ ಆಸೆ ಇತ್ತು. ಮನಸ್ಫೂರ್ತಿಯಾಗಿ ನಿನ್ನ ಬೇಡ್ಕೋಬೇಕು ಅಂದ್ಕೊಂಡಿದ್ದೆ. ನೀನೇ ನನ್ನ ಹತ್ರ ಬಂದೆ. ನನ್ನ ಧನ್ಯಳನ್ನಾಗ್ ಮಾಡ್ದೆ ತಾಯಿ. ಆದ್ರೆ ದುರ್ಗಾ ಮಾತೆ, ನಿನಗ್ ಕೊಡೋಕ್ ನನ್ನ ಹತ್ರ ಹೂವಿನ ಹಾರ ಬಿಟ್ಟು ಬೇರೆ ಏನೂ ಇಲ್ಲ. ಅರ್ಶನ ಕುಂಕುಮ ಇಲ್ಲ, ನೈವೇದ್ಯ ಇಲ್ಲ, ಏನೂ ಇಲ್ಲ. ಒಡವೆಗಳ ಸಮಸ್ಯೆ ಇರೋದ್ರಿಂದ ಅತ್ತೆ ನನ್ನ ಮನೆ ಅಂಗಳದಲ್ಲೇ ಇರ್ಬೇಕು ಅಂತಿದ್ದಾರೆ. ನಿನಗ್ ಗೊತ್ತಲ್ವಾ, ಅದಕ್ಕೆ ನಿನ್ಗೆ ಪೂಜೆ ಆರತಿ ಮಾಡೋಕ್ಕಾಗ್ತಿಲ್ಲ. ಆದ್ರೆ ದುರ್ಗಾ ಮಾತೆ, ದಯವಿಟ್ಟು ನಿನ್ನನ್ನ ಅರ್ಥ ಮಾಡ್ಕೋ ತಾಯಿ. ದಿಗೋಣ ಬೇಗ ಬಾ ಅಣ್ಣ. ಪೂಜೆ ಕೋಣೆಯಲ್ಲಿ ದುರ್ಗಮ್ಮ ಇಲ್ಲ. ಅದ್ ಹೇಗ್ ಸಾಧ್ಯ? ಅರೆ ನಿಜ ಅಣ್ಣ, ನಮ್ಮಪ್ಪನೇ ಹೇಳಿದ್ರು. ನಡಿ. ಮೈದ್ನವ್ರೆ, ಯಾಕ್ ನಮ್ಮನ್ನ ಹೀಗ್ ಗಾಬರಿ ಮಾಡ್ತಿದ್ದೀರಾ? ಬೇಕಾದ್ರೆ ಬಂದ್ ನೀವೇ ನೋಡಿ. ಸರಿ ನಡೀರಿ, ಬನ್ನಿ. ನಡೀರಿ ನೋಡೋಣ. ಬನ್ನಿ ನೋಡಿ. ನಾನ್ ಹೇಳಿದ್ರೆ ನಂಬಲ್ಲ ಅಲ್ವಾ? ಈಗ ನೀವೇ ನೋಡಿ. ನೋಡಿ ಅದ್ಗೆ. ಅಯ್ಯೋ ದೇವ್ರೆ, ಆಗ್ಲೇ ಇದು ಇಲ್ಲಿರ್ಲಿಲ್ಲ. ಕಣ್ಣು ಅಗಲ ಮಾಡ್ಕೊಂಡ್ ನೋಡಿ, ದುರ್ಗಾ ಮಾತೆ ಅಲ್ಲಿದಾಳ ಇಲ್ವಾ ಅಂತ. ಇಲ್ಲ ನಿಮ್ಮ ದೃಷ್ಟಿ ಮಂದ ಆಗಿದ್ಯಾ, ಇಲ್ಲ ಬುದ್ಧಿ ಮಂದ ಆಗಿದ್ಯಾ? ವಿಗ್ರಹ ಇಲ್ಲೇ ಇದೆ ಅಲ್ವಾ? ಇದೆ. ದುರ್ಗಮ್ಮ ತಾಯಿ ಕೂರ್ಸಿದ ಜಾಗದಲ್ಲೇ ಇದ್ದಾಳಲ್ವಾ? ನಿಜಾನೇ ಅದ್ಗೆ. ಆದ್ರೆ ನಾನು ಆಗ್ಲೇ ನೋಡಿದಾಗ ದುರ್ಗಾ ಮತ್ತೆ ವಿಗ್ರಹ ಇರ್ಲಿಲ್ಲ ಇಲ್ಲಿ. ಹೌದಕ್ಕ, ಇವ್ರು ಸುಮ್ನೆ ವಿನು ಮೇಲೆ ಆಣೆ ಮಾಡಲ್ಲ ಅಲ್ವಾ? ಆಗ್ಲೇ ಮಾಯ ಆಗಿ ಈಗ ಮತ್ತೆ ಬಂದಿರುತ್ತೆ. ವತ್ಸಲ, ಈ ಹುಚ್ಚುರಾಯನ್ನ ನೀನ್ ಸಮರ್ಥನೆ ಮಾಡ್ಕೋಬೇಡ. ನಮ್ ಕಣ್ಣಿಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಯಾವ ವಿಚಿತ್ರನೂ ನಡೆದಿಲ್ಲ. ಸುಮ್ನೆ ಗದ್ದಲ ಮಾಡ್ಬಿಟ್ರು, ಮಾಯ ಆಗೋಗಿದೆ ಹಾಗೆ ಹೀಗೆ, ಬನ್ನಿ ಬನ್ನಿ ಅಂತ. ಚಿಕ್ಕಪ್ಪ, ನೀವು ಭ್ರಮೆ ಪಟ್ಟಿದ್ದೀರಾ. ನಾನು ಎಷ್ಟು ಗಾಬರಿ ಆದೆ ಗೊತ್ತಾ? ಭಯ ಪಡಿಸ್ಬಿಟ್ರಿ. ನನಗಂತೂ ಎದೆಲ್ ನಡುಕ ಶುರುವಾಗಿತ್ತು. ಅಯ್ಯೋ, ನಾನು ನಿಮ್ಮೆಲ್ರಿಗೂ ಮತ್ತೆ ಮತ್ತೆ ಹೇಳ್ತಿದ್ದೀನಿ. ಆಗ್ಲೇ ನಾನು ನೋಡಿದಾಗ ದುರ್ಗಾ ಮಾತೆ ಇಲ್ಲಿ ಇರ್ಲಿಲ್ಲ. ಅಯ್ಯೋ, ನಾನು ನನ್ನ ಕಣ್ಣಾರೆ ನೋಡ್ದೆ. ನಿಮ್ಮ ಕಣ್ಣುಗಳ ಬಗ್ಗೆ ಹೇಳಕ್ ಏನಿದೆ ಮೈದ್ನವ್ರೆ? ಜೂಜಾಡೋ ದಾಳಗಳನ್ನ ಬಿಟ್ರೆ ನಿಮ್ಮ ಕಣ್ಣಿಗೆ ಇನ್ಯಾವ್ದು ಕಾಣಿಸಲ್ಲ. ಸುಮ್ನೆ ತಿಂತಾ ಇದ್ದ ತಟ್ಟೆ ಮುಂದೆಯಿಂದ ಎಬ್ಸಿದ್ರಿ. ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ವಿವೇಕ ಇಟ್ಕೊಂಡು ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಜೂಜಾಟದ ಜೊತೆಗೆ ಈಗ ಮತ್ತಿನ ಪದಾರ್ಥಗಳಿಗೂ ದಾಸರಾಗಿದ್ದೀರಾ.